ಪ್ರತಿಯೊಂದು ಇಲಾಖೆಯಿಂದನೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ದಾದ್ಮೇಲೆ ಲಾಸ್ಟ್ ಫೆಬ್ರವರಿ 24ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಧಾರವಾಡದಲ್ಲಿ ಅದು 4ನೇ ಪ್ರತಿಭಟನೆ. ಫೆಬ್ರವರಿ 26ನೇ ತಾರೀಕು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ತಗೊಂಡು 56,432 ವೇಕೆನ್ಸಿ ವಿತಿನ್ 1 ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಂತೀನಿ ಅಂತ ಭರವಸೆ ಕೊಟ್ಟಿದ್ರು. ಅದಾದ್ಮೇಲೆ ನಾವು ಕೂಡ ಒಂದ್ ವಾರದಲ್ಲಿ ನೆಕ್ಸ್ಟ್ ಪಾದಯಾತ್ರೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಧಾರವಾಡದಿಂದ ಬೆಂಗಳೂರು ತನಕ. ಈ ಒಂದು ಪಾದಯಾತ್ರೆನ ಅಂದ್ರೆ ನೆಕ್ಸ್ಟ್ ಬಜೆಟ್ ಅಲ್ಲಿ ವಿತಿನ್ 6ನೇ ತಾರೀಕು ಅನೌನ್ಸ್ ಮಾಡಿದ್ರು. ಮಾರ್ಚ್ 6ನೇ ತಾರೀಕು ಏನಂತಂದ್ರೆ 56,432 ವೇಕೆನ್ಸಿ ಏನಿದೆ ಅದನ್ನ ವಿತಿನ್ 1 ಮಂತ್ ಅಲ್ಲಿ ನಾವು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಅಂತಾನೆ ಹೇಳಿದ್ರು. ನೋಟಿಫಿಕೇಶನ್ ಹೊಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ 1 ತಿಂಗಳು ಆಗ್ತಾ ಇದೆ, ಇನ್ನು ಒಂದು ನೋಟಿಫಿಕೇಶನ್ಸ್ ಇರ್ಬೋದು ಮಾಡ್ತಾ ಇಲ್ಲ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ರಿಸರ್ವೇಶನ್, ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಈ ಒಂದು ನೆಪ ಅಷ್ಟೇ ಹೇಳ್ತಾ ಇದಾರೆ. ಈ ಸಮಸ್ಯೆಗಳನ್ನ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ 2 ವರ್ಷದಿಂದ ಹೇಳ್ತಾ ಇದೀವಿ. ಆದ್ರೂ ಇವರು ಬೇಕು ಅಂತ ಹೇಳ್ಬಿಟ್ಟು ನೆಪ ಮಾಡ್ಕೊಂಡು ಮುಂದಕ್ಕೆ ಹಾಕೊಂತ ಹೋಗ್ತಿದ್ದಾರೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದನ್ನ ಸೀರಿಯಸ್ ಆಗಿ ತಗೊಂತೀನಿ, ಲಾಸ್ಟ್ ಹೋರಾಟನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಾನು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಅಲ್ಲೆಲ್ಲ ತುಂಬಾ ಜಗಳ ಮಾಡಿ ಕೂಡ ಅವರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಆದೇಶ ಹೊಡಿಸಿದ್ರು ಕೂಡ ಈ ಒಂದು ರೆಕ್ರೂಟ್ಮೆಂಟ್ ಇಂದ ಯಾವ ಇಲಾಖೆಯಿಂದನೂ ಒಂದು ನೋಟಿಫಿಕೇಶನ್ಸ್ ಇಲ್ಲಿವರೆಗೂ ಬಂದಿಲ್ಲ. ಇದರಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ, ವಿದ್ಯಾರ್ಥಿಗಳ ಪೇಷನ್ಸ್ ನ ಕಳ್ಕೊಳೋದಕ್ಕೆ ಕಾರಣ ಯಾರಂತಂದ್ರೆ ಅದು ಸರ್ಕಾರನೇ. ಇವತ್ತು ನೀವು ಮಾಡ್ತೀನಿ ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ಇನ್ನೊಂದು 1 ತಿಂಗಳಲ್ಲಿ ನಾವೆಲ್ಲ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿ ಸುಮಾರು ವರ್ಷಗಳೇ ಕಳೆದಿದ್ದೀರಾ. 3 ವರ್ಷ ಕಂಪ್ಲೀಟ್ ಆಯ್ತಿದ್ರು, 4ನೇ ವರ್ಷ ರನ್ನಿಂಗ್ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಈ ಸದನದಲ್ಲಿ ಕೂಡ ನಾವು KPSC ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಲವಾರು ಕ್ವಶನ್ಸ್ ಕೊಟ್ಟಿದ್ವಿ ಎಲ್ಲ MLA ಮತ್ತೆ MLC ಗಳಿಗೆ. ಆದ್ರೆ ಅವ್ರು ಕ್ವಶನ್ಸ್ ಕೊಟ್ಟಿರೋದನ್ನ ಒಂದು ನೀವು ಆನ್ಸರ್ ಮಾಡ್ತಾ ಇಲ್ಲ. ಮತ್ತೆ KPSC ಪ್ರತಿಯೊಂದು ರೆಕ್ರೂಟ್ಮೆಂಟ್ ಅಲ್ಲೂ ಈ ಒಂದು ಭ್ರಷ್ಟಾಚಾರ ತುಂಬಿದೆ. ಪ್ರತಿಯೊಂದು ರೆಕ್ರೂಟ್ಮೆಂಟ್ ಯಾವುದು ಪ್ರಾಮಾಣಿಕವಾಗಿ ನಡೆದಿಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಅಕೌಂಟಬಿಲಿಟಿ ಇಲ್ಲ. KPSC ನಡೆದಿದಂತ ಎಕ್ಸಾಮ್ಸ್, KS ಎಕ್ಸಾಮ್ಸ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10-15 ಜನ ಹೆಂಗ್ ಸೆಲೆಕ್ಟ್ ಆಗ್ತಾರೆ? ಇದೆಲ್ಲ ಪ್ರೀ ಡಿಟರ್ಮೈನ್ಡ್. 10-15 ಜನ ನೀವು ಒಂದೇ ರೂಮ್ ಅಲ್ಲಿ ಹಾಕ್ಸ್ಕೊಂಡು ಅವರು ಕ್ವಶನ್ ಪೇಪರ್ ಬಂಡಲ್ ತಗೊಂಬಂದು ಆನ್ಸರ್ ಶೀಟ್ ಬಂಡಲ್ ನ ಮೇನ್ಸ್ ತಗೊಂಬಂದು ಆಚೆ ಒಂದೇ ರೂಮ್ ಅಲ್ಲಿ ಬರ್ಸಿದಿರಾ. ಈ ವಿಚಾರವಾಗಿ ಸಾಕಷ್ಟು ನಾವು ಕೇಳಿದ್ರೆ ನೀವು ಪ್ರೂಫ್ ಬೇಕಂತ ಹೇಳ್ತೀರಾ. ಈವನ್ ಪ್ರಿಲಿಮ್ಸ್ ಅಲ್ಲೂ ಅಷ್ಟೇ, ನೀವು ಪ್ರಿಲಿಮ್ಸ್ ಪಾಸ್ ಆಗದೆ ಇರೋರ್ನ ಈವನ್ ಆನ್ಸರ್ ಶೀಟ್ OMR ಶೀಟ್ಸ್ ತಗೊಂಬಂದು ಹೊರಗಡೆ ಲಾಡ್ಜ್ ಅಲ್ಲಿ ಕುತ್ಕೊಂಡು ಸೇಮ್ ಕ್ಯಾಂಡಿಡೇಟ್ ಹತ್ರ OMR ಶೀಟ್ಸ್ ಏನದು ಕಾರ್ಬನ್ ಕಾಪಿ ಇರುತ್ತೆ ಅದನ್ನ ಇಟ್ಕೊಂಡು ನೀವು ಫಿಲ್ ಮಾಡಿಸ್ಕೊಂಡು ವಾಪಸ್ ತಗೊಂಡಾಗ ಅಲ್ಲಿ ಇಟ್ಟಿರೋಂತ ಸನ್ನಿವೇಶನ ನೋಡಿದ್ವಿ. ಮತ್ತೆ ಇವನ್ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ KPSC ಲಾಸ್ಟ್ KS ಇರ್ಬೋದು UPSC ಇರ್ಬೋದು ಸೀರಿಯಲ್ ನಂಬರ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಒಂದೇ ಇರುತ್ತೆ. ಆದ್ರೆ ಇವಾಗ ಈ ಸತಿ ಯಾಕೆ ಚೇಂಜ್ ಆಯ್ತು ಪ್ರಿಲಿಮ್ಸ್ ಮತ್ತೆ ಮೇನ್ಸ್? ನೀವ್ ಯಾಕೆ ಆನ್ಸರ್ ಮಾಡಿಲ್ಲ ಇದ್ರ ಬಗ್ಗೆ? ನೀವು ಲಾಸ್ಟ್ ಅಲ್ಲಿ ಒಂದು ಎಕ್ಸಾಮ್ ಸೆಂಟರ್ 2-3 ಕ್ವಶನ್ ಪೇಪರ್ ಬಂಡಲ್ ಓಪನ್ ಮಾಡಿರುತ್ತೆ, ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ? ಕನ್ನಡ ಟ್ರಾನ್ಸ್ಲೇಷನ್ 350 ಜನದ್ದು ನೀವು ಮಿಸ್ಟೇಕ್ ಆಗಿತ್ತು, 350 ಜನ ಕೋರ್ಟ್ ಆದೇಶ ಮಾಡಿತ್ತು ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಾ ಮೈನ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ನೀವು 70,000 ಜನಕ್ಕೆ ನೀವು ಕನ್ನಡ ಮಾಧ್ಯಮದವ್ರಿಗೆ ಅನ್ಯಾಯ ಮಾಡಿದ್ರ. ಇಷ್ಟೆಲ್ಲ ಮಿಸ್ಟೇಕ್ಸ್ ಇದ್ರು ಕೂಡ ಅರ್ಜೆಂಟ್ ಮಾಡ್ತೀರಾ. ಆದ್ರೆ ಇದು KS ಒಂದೇ ನೋಟಿಫಿಕೇಶನ್, ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಕರಪ್ಷನ್ ಆಗಿದೆ, ಮಾಲ್ ಪ್ರಾಕ್ಟೀಸ್ ಆಗಿದೆ. ಈ ವಿಚಾರವಾಗಿ ಒಂದು ತನಿಖೆ ಆಗ್ಬೇಕು, CBI ಎನ್ಕ್ವೈರಿ ಆಗ್ಬೇಕು. ಇದನ್ನ CBI ಎನ್ಕ್ವೈರಿ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ನಾವು ಇದೇ ತಿಂಗಳು ಮಾರ್ಚ್ 23ನೇ ತಾರೀಕು ಸೋಮವಾರ ಕಲಬುರಗಿಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ನಾವು DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದೀವಿ. ಈ ಒಂದು ಪ್ರೊಟೆಸ್ಟ್ಗೆ, ಪ್ರತಿಭಟನೆಗೆ ಭಾಸ್ಕರ್ ರಾವ್ ಸರ್ ಕೂಡ ಬರ್ತಿದ್ದಾರೆ. ಮತ್ತೆ ಇನ್ನು ಹಲವಾರು ಮುಖಂಡರು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ಮುಖಂಡರು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಿದ್ದಾರೆ. ಮತ್ತೆ ಕನ್ನಡ ಪರ ಹೋರಾಟಗಾರ ಇರ್ಬೋದು, ಮತ್ತೆ ರೈತ ಪರ ಹೋರಾಟಗಾರ ಇರ್ಬೋದು, ವಿದ್ಯಾರ್ಥಿಗಳ ಪರ ಹೋರಾಟಗಾರ ಇರ್ಬೋದು, ಎಲ್ರು ಈ ಒಂದು ಪ್ರತಿಭಟನೆಗೆ, ಶಾಂತಿಯುತ ಪ್ರತಿಭಟನೆಗೆ ಎಲ್ರು ಭಾಗವಹಿಸಿ. ಯಾಕೆಂತಂದ್ರೆ KPSC ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ಸ್ KPSC ಕೊಡಬಾರ್ದು. ಪ್ರತಿಯೊಂದು ಎಕ್ಸಾಮ್ಸ್ ಕೂಡ KA ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಇವ್ರಿಗೆ ಒಂದು ನೋಟಿಫಿಕೇಶನ್ಸ್ ಕೊಟ್ರೆ 3 ವರ್ಷ 5 ವರ್ಷ ತಗೊಂತಾರೆ. ಮತ್ತೆ ಒಂದು ಕೂಡ ಯಾವುದು ಇನ್ ಟೈಮ್ ಕಂಪ್ಲೀಟ್ ಮಾಡಲ್ಲ. ಮತ್ತೆ ಅದ್ರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಲ್ಲ, ಒಂದು ಅಕೌಂಟಬಿಲಿಟಿ ಇರಲ್ಲ. ಇಂಡಿವಿಜುವಲ್ ಸ್ಕೋರ್ಸ್ ಲಿಸ್ಟ್ ಬಿಡಲ್ಲ, ಮತ್ತೆ OMR ಶೀಟ್ ಅಪ್ಲೋಡ್ ಮಾಡಲ್ಲ. ಪ್ರತಿ ಒಂದು ಇವರು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಸೀಕ್ರೆಟ್ ಆಗಿ ಇವರು ಕರಪ್ಷನ್ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ, ಬರೀ ಅಸೆಂಬ್ಲಿಲಿ ಚರ್ಚೆ ಮಾಡ್ಕೊಂಡು ಕ್ವಶನ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ನೀವು ಮೆಂಬರ್ಸ್ ಕಡಿಮೆ ಮಾಡ್ತೀರಾ, ಮತ್ತೆ ಅದೇ ಮೆಂಬರ್ಸ್ ಇರ್ತಾರೆ ಯಾರು ಭ್ರಷ್ಟಾಚಾರ ಮಾಡ್ಕೊಂಡ್ ಬಂದಿರ್ತಾರೆ ಯೂನಿವರ್ಸಿಟಿ ಕಾಲೇಜಸ್ ಅಲ್ಲಿ. ಆ ಕ್ವಶನ್ ಪೇಪರ್ PhD ಹೋಲ್ಡರ್ PhD ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಫೇಕು, ಅಂತವ್ರು ತಗೊಂಡ್ ತಿರ್ಗಾ ಮತ್ತೆ KPSC ಮೆಂಬರ್ ಮಾಡ್ತೀರಾ. ಅದರಲ್ಲಿ ಜಾತಿ, ಆ ಜಾತಿಗೆ ಒಬ್ಬ, ಈ ಜಾತಿಗೆ ಒಬ್ಬ, ಈ ಜಾತಿಗೆ ಒಬ್ಬ, ಜಾತಿ ರಾಜಕಾರಣಿ ಮಾಡಿರ್ತೀರಾ. ಮತ್ತೆ ಆಯಾ ಜಾತಿಗೆ ಯಾರ್ಯಾರು ಬೇಕೋ ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ. ಮತ್ತೆ ಅವ್ರ ರಿಲೇಟಿವ್ಸ್ ಮತ್ತೆ ಇನ್ನೇನ್ ಮಾಡ್ತಾರೆ ಅನ್ಕೊಂತೀರಾ? KPSC ಮೆಂಬರ್ಸ್ ಹತ್ರ ಹೋಗ್ತಾ ಇದಾರೆ ಇವತ್ತು, ಹೋಗಿ ಅಪ್ರೋಚ್ ಮಾಡೋದು. 50 ಲಕ್ಷ ಕೊಡೋ ಹೊರಗಡೆ 1 ಕೋಟಿ 2 ಕೋಟಿ ಕೊಡೋ ಜಾಗದಲ್ಲಿ ಇವ್ನಿಗೆ 50 ಲಕ್ಷ ಕೊಟ್ರೆ ಸಾಕು, ಲಿಸ್ಟ್ ಅಲ್ಲಿ ಇರ್ತಾನೆ.
ಇವತ್ತು ಸಂಜೆ ಲಿಸ್ಟ್ ಬಿಡ್ತಾನಂದ್ರೆ ಮಧ್ಯಾಹ್ನ ಹೋಗಿ ಅಪ್ರೋಚ್ ಮಾಡಿದ್ರೆ ಸಂಜೆ ಲಿಸ್ಟ್ ಅಲ್ಲಿ ಇರ್ತಾರೆ. ಆ ಪರಿಸ್ಥಿತಿ KPSC ತಗೊಂಡ್ಬಂದಿದ್ರ ಇವತ್ತು. ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳು ಯಾಕೆ ಓದ್ಬೇಕು ಇವತ್ತು? ಆ ಪರಿಸ್ಥಿತಿಯಲ್ಲಿ ಇದೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ, ಯಾವುದೇ ಕಾರಣಕ್ಕೂ KPSC ಇಂದ ಒಂದು ಪರೀಕ್ಷೆನೂ ಕೊಡಬೇಡಿ. ಅಷ್ಟು ಭ್ರಷ್ಟಾಚಾರ ಮಾಡ್ತಾ ಇದಾರೆ. ಇದನ್ನ KPSC ಕಾನ್ಸ್ಟಿಟ್ಯೂಷನ್ ಬಾಡಿಯಾಗಿ ನಮ್ ಕರ್ನಾಟಕದಲ್ಲಿ ಉಳ್ಕೊಂಡ್ಲಿ, ಆದ್ರೆ ಒಂದು ಎಕ್ಸಾಮ್ಸ್ ಕೊಡ್ತೀರಾ, ಎಲ್ಲಾ ಎಕ್ಸಾಮ್ಸ್ KE ಕೊಟ್ಟು ತಾನಾಗಿ KPSC ತಾನಾಗಿ ರಿಫಾರ್ಮ್ ಆಗುತ್ತೆ. ಯಾವ್ದು ನೀವು ಅಲ್ಲಿ ಇರೋ ಮೆಂಬರ್ಸ್ಗೆ ಸ್ಯಾಲ್ರಿ ಕೊಡ್ಬೇಡಿ, ಅಲ್ಲಿರೋ ಅಧಿಕಾರಿಗಳಿಗೆ ಯಾರಿಗೂ ಸ್ಯಾಲ್ರಿ ಕೊಡ್ಬೇಡಿ. ನೀವು ಆಟೋಮೆಟಿಕ್ KPSC ರಿಫಾರ್ಮ್ ಆಗುತ್ತೆ. ಅವರೇ ರಿಸೈನ್ ಮಾಡಿ ಹೋಗ್ತಾರೆ. ನೀವು ಮನೆ ಕಳ್ಸ್ಬೇಕಾಗಿರೋಂತ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಒಂದ್ ಮನೆ ಕೊಡ್ತೀರಾ, ಒಂದ್ ಕಾರ್ ಕೊಡ್ತೀರಾ, ಅವ್ನಿಗೆ ಗನ್ ಮ್ಯಾನು, ಡ್ರೈವರ್, ಎಷ್ಟು ಮೇಂಟೆನೆನ್ಸ್, ತಿಂಗಳಿಗೆ ಏನಿಲ್ಲ ಅಂದ್ರೆ 50 ಲಕ್ಷ ಆದ್ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಯಾರ್ ದುಡ್ಡು ಅದೆಲ್ಲ? ನಾವೆಲ್ಲ ಜನಸಾಮಾನ್ಯರು ಕಟ್ತಾ ಇರೋಂತ ಟ್ಯಾಕ್ಸ್ ಮನಿ ನೀವು ಸರ್ಕಾರ ನಡೆಸಿ ಅಂತಂದ್ರೆ ಬರೀ KPSC ದುಡ್ಡು ಕೊಡೋದೇ ಆಗ್ಬಿಡುತ್ತೆ. ಮತ್ತೆ ಅದನ್ನ ಯಾರು ಮೇಲ್ ತಲೆ ಹಾಕ್ತೀರಾ? ಈ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ತಗೊಂತೀರಾ ನೀವು. 50 ವೇಕೆನ್ಸಿ ಇರುತ್ತೆ, 5 ಲಕ್ಷ ಜನ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರಲ್ಲಿ ನೋಡಿದ್ರೆ 100 ಕೋಟಿ ನೀವು ಲೂಟಿ ಮಾಡ್ತಾ ಇದೀರಾ. ಈ ಒಂದು ವಿಚಾರ ಎಲ್ಲೋ ಹೋಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೊರೆ ಆಗ್ತಾ ಇರೋದು. ಮತ್ತೆ ಇಲ್ಲಿ ಫೀಸ್ ಕಟ್ಟಿ ಟೈಮ್ ವೇಸ್ಟ್ ಮಾಡ್ಕೊಂಡು ತಿಂಗಳ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಕೋಚಿಂಗ್ ಫೀಸ್ ಕಟ್ಕೊಂಡು ಇವತ್ತು ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ನೀವು ಬರೀ ಅವ್ರ ಅಪ್ಪ ಅಮ್ಮಂದ್ ಹೊರೆ ದುಡ್ಡನ್ನೆಲ್ಲ ಇವತ್ತು ಸ್ಟೂಡೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ಒಂದು ಪರೀಕ್ಷೆನೂ ನೆಟ್ಟಿಗೆ ನಡೆಸಿಲ್ಲ ಅಂತಂದ್ರೆ ಮತ್ತೆ ಎಕ್ಸಾಮ್ಸ್ ಯಾಕೆ ನಡೆಸ್ತೀರಾ KPSC ಅವರು? ದಯವಿಟ್ಟು ಯಾವುದೇ ಎಕ್ಸಾಮ್ಸ್ KPSC ಕೊಡಬಾರ್ದು. ಎಲ್ಲ KE ಕೊಟ್ಟು ಎಕ್ಸಾಮ್ಸ್ ವಿತಿನ್ 6 ಮಂತ್ ಇಲ್ಲ 1 ಇಯರ್ ಅಲ್ಲಿ ಎಕ್ಸಾಮ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಈಗ ಏನ್ ನಡೆಸಿದ್ದಾರೆ ಅಷ್ಟು ಎಕ್ಸಾಮ್ಸ್ ಮೇಲೆ CBI ಎನ್ಕ್ವೈರಿ ಆಗ್ಲೇಬೇಕು. ಮತ್ತೆ ಸರ್ಕಾರ ನೀವು ತುಂಬಾ ನಿರ್ಲಕ್ಷ್ಯ ವಹಿಸ್ತೀರಾ. ನೀವು ಎಲೆಕ್ಷನ್ ಇದೆ, ನೆಕ್ಸ್ಟ್ ಎಲೆಕ್ಷನ್ಸ್ ಇದೆ. ನೀವು ಎಲೆಕ್ಷನ್ಸ್ ಟೈಮ್ ಟು ಟೈಮ್ ಎಲೆಕ್ಷನ್ಸ್ ಮಾಡ್ತೀರಾ. ಯಾವ ಕ್ಯಾಂಡಿಡೇಟ್ ಆಗ್ಬೇಕು, ಯಾವ್ದು ಅಧಿಕಾರಿ ಕಳಿಸ್ಬೇಕು, ಹೆಂಗ್ ವೋಟ್ ಹಾಕ್ಸ್ಕೊಬೇಕು ಅಂತ ಹೇಳಿ ನೀವು ಹೆಂಗೆ ಪ್ಲಾನ್ ಮಾಡ್ತೀರಾ, ಅದೇ ರೀತಿ ರೆಕ್ರೂಟ್ಮೆಂಟ್ ವಿಚಾರವಾಗೂ ಅಷ್ಟೇ. ನಮ್ಮ ರಾಜ್ಯದಲ್ಲಿ 7,84,000 ಖಾಲಿ ಹುದ್ದೆ ಇದೆ 43 ಇಲಾಖೆಯಿಂದ. ನೀವು ಇನ್ನ ಖಾಲಿ ಹುದ್ದೆಗಳು ಎವ್ರಿ ಇಯರ್ ಜಾಸ್ತಿ ಆಗ್ತಾ ಇದೆ ಹೊರತು ನೀವು ರೆಕ್ರೂಟ್ಮೆಂಟ್ ಫಿಲ್ ಮಾಡ್ತಾನೆ ಇಲ್ಲ. ನೀವು ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ಆಗ್ತಿದೆ, 5,000 ವೇಕೆನ್ಸಿ ಫಿಲ್ ಆಗ್ತಾ ಇಲ್ಲ. ಇಲ್ಲಿ ಎವ್ರಿ ಡೇ ಏನಾಗ್ತಿದೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಔಟ್ಪುಟ್ ಎವ್ರಿ ಇಯರ್ ಔಟ್ಪುಟ್ ಆಗ್ತಿದ್ದಾರೆ. ಮತ್ತೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದಕ್ ಬರೋಂತರು ಜಾಸ್ತಿ ಆಗ್ತಾ ಇದಾರೆ. ಈ ಒಂದು ಎಕೋ ಸಿಸ್ಟಮ್, ಲೈಬ್ರರಿ ಇರ್ಬೋದು, ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಒಂದು ಟೀ ಶಾಪ್, ಹೋಟೆಲ್ಸ್ ಇರ್ಬೋದು, ಈ ಒಂದು ಎಕೋ ಸಿಸ್ಟಮ್ ಕಂಪ್ಲೀಟ್ ತೊಂದರೆ ಆಗ್ತಿದೆ. ಎಷ್ಟೋ ಜನ ಇವತ್ತು ಲೈಬ್ರರಿ ಕ್ಲೋಸ್ ಮಾಡ್ತಿದ್ದಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡ್ತಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ನಂಬಿಕೆನೆ ಬರ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿರ. ಇದನ್ನ ಸೀರಿಯಸ್ ಆಗಿ ತಗೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. 23ನೇ ತಾರೀಕು ಕಲಬುರಗಿಯಲ್ಲಿ 23ನೇ ತಾರೀಕು ನಾವು ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಿದೀವಿ. ಇದೇ ತಿಂಗಳು ಮಾರ್ಚ್ 27ನೇ ತಾರೀಕು ನಾವು ಬಿಜಾಪುರದಲ್ಲಿ ನಾವು ಶಿವಾಜಿ ವೃತ್ತದಿಂದ DC ಕಚೇರಿ ತನಕ ಪಾದಯಾತ್ರೆ ಮಾಡ್ತಾ ಇದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ನೀವ್ ಎಲ್ಲಿವರೆಗೂ 56,432 ವೇಕೆನ್ಸಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇಂಥ ದಿನ ನೋಟಿಫಿಕೇಶನ್ಸ್ ಮಾಡ್ತೀವಿ, ಇಂಥ ದಿನ ಎಕ್ಸಾಮ್ಸ್ ಇರುತ್ತೆ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಮಾಡೋ ತನಕ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸಲ್ಲ. ಒಂದು. ಎರಡನೇದು, KPSC ಆಗಿರೋಂಥ ಪ್ರತಿ ಒಂದು ಎಕ್ಸಾಮ್ಸ್ ಮೇಲೂ CBI ಎನ್ಕ್ವೈರಿ ಆಗ್ಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ, ಈ ಒಂದು 19ನೇ ತಾರೀಕು ಯುಗಾದಿ ಹಬ್ಬ ಇರ್ಬೋದು, 20ನೇ ತಾರೀಕು ಈದ್, ಎಲ್ರಿಗೂ ನೀವು ಹಬ್ಬದಲ್ಲಿ ಬಿಸಿ ಆಗಿರ್ಬೋದು. ಬಟ್ ಆದ್ರೆ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಗೆ ಯಾವುದೇ ರೀತಿ ಹಬ್ಬ ಇರಲ್ಲ, ದೇವ್ರು ಇರಲ್ಲ, ಯಾವ್ದು ಮದುವೆ ಕಾರ್ಯಕ್ರಮ, ಯಾವ್ದು ಫಂಕ್ಷನ್ಸ್ ಇರಲ್ಲ. ಇದನ್ನೆಲ್ಲ ಕಾಮನ್ ಆಗ ಅದನ್ನ ಬಿಟ್ಟು ಆಸ್ಪಿರೆಂಟ್ಸ್ ಓದ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಆ ವಿಚಾರವಾಗಿ ನಾನು ಕೂಡ ಕಲಬುರಗಿ ನಾನು ನಾಳೆ ಬೆಳಗ್ಗೆ ಕಲಬುರಗಿ ಬರ್ತೀನಿ. ನನಗೂ ನಿಮ್ ತರಾನೇ ಯಾವ್ದು ಹಬ್ಬ ಏನಿಲ್ಲ. ಯಾಕೆಂದ್ರೆ ಇವತ್ತು ನೋಟಿಫಿಕೇಶನ್ಸ್ ಇದ್ದು ಒಂದ್ ಜಾಬ್ ತಗೊಂಡ್ರೆ ಅದೇ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಹಬ್ಬನೇ ಇಲ್ಲ, ಜಾಬೇ ಇಲ್ಲ ಅಂತಂದ್ರೆ ಹಬ್ಬ ಮಾಡಿ ಏನ್ ಪ್ರಯೋಜನ? ಇವತ್ತು ಮನೆಗೆ ಹೋಗೋಕ್ ಕೂಡ ಅವ್ರಿಗೆ ಒಂದು ಮರ್ಯಾದೆ ಇರಲ್ಲ. ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದ್ದಾರೆ. ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಈ ಒಂದು ವಿಚಾರವಾಗಿ ನಾನು ಜಾಸ್ತಿ ಹೇಳಲ್ಲ, ನೀವಾಗೆ ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ನಾವು ಏನು ಗುಲ್ಬರ್ಗ ಇರ್ಬೋದು ಮತ್ತೆ ಬಿಜಾಪುರದಲ್ಲಿ ಹೋರಾಟ ಮಾಡ್ತಿದೀವಿ. 23ನೇ ತಾರೀಕು ಗುಲ್ಬರ್ಗ ಹೋರಾಟಕ್ಕೆ, ಆ ಕಡೆ ಬೀದರ್, ರಾಯಚೂರು, ಈ ಒಂದು ಪ್ರತಿಯೊಂದು ಡಿಸ್ಟಿಕ್ ಇಂದನೂ ನೀವು ಈ ಒಂದು ಹೋರಾಟಕ್ಕೆ ಬರ್ಬೇಕು ಅಂತ ಇಲ್ಲಿ ಮನವಿ ಮಾಡ್ಕೊಂತೀನಿ. ಈ ಹೋರಾಟ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂತಂದ್ರೆ ಹೋರಾಟ ಮಾಡಿಲ್ಲ ಅಂತಂದ್ರೆ ನಾವೇನು ತಗೊಳಕ್ಕಾಗಲ್ಲ. ಈ ಸರ್ಕಾರ ಏನು ಮಾಡಲ್ಲ ಅರ್ಜೆಂಟಿಗೆ. ನಾವು ಹೋರಾಟದ ಮುಖಾಂತರ ಶಾಂತಿಯುತ ಹೋರಾಟದಿಂದ ಸರ್ಕಾರಕ್ಕೆ ಎಚ್ಚರಿಸಿ ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗ್ಬೇಕು. ಮತ್ತೆ KPSC ಕಂಪ್ಲೀಟ್ ಅದು ಇದ್ರೂ ಕೂಡ ಯಾವ ನೋಟಿಫಿಕೇಶನ್ KPSC ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ತಾ ಇರೋದು. ಎಲ್ರು ಈ ಹೋರಾಟಕ್ಕೆ ಬನ್ನಿ ಅಂತ ನಾನು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.